ಇದು ಪಾರ್ಟ್ 2 ಫ್ರೆಂಡ್ಸ್. ಈಗ ಅಲ್ಲೆಲ್ಲ ಕೂತಿದ್ವಲ್ಲ, ಅಲ್ಲಿಂದ ನಡ್ಕೊಂಡು ಬಳೆ ತೋಡಿಸ್ಕೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ಬಳೆ ತೋಡಿಸ್ಕೊಳ್ಳಿಲ್ಲ, ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ತೋಡಿಸ್ಕೊಂಡ್ರು. ನಮ್ಮಮ್ಮಂಗೆ ಅವ್ರ ಅಮ್ಮ ತೋಡಿಸಿದ್ರು, ಅವ್ರ ಅಮ್ಮಂಗೆ ಅವ್ರ ಅತ್ತಿಗೆ ತೋಡಿಸಿದ್ರು. ನಮ್ಮಮ್ಮ ಬಾಕ್ಸ್ ಬಳೆ ಥರ ತೋಡಿಸ್ಕೊಂತು, ಒಂದು ಡಜನ್ ಅನ್ನಂಗೆ ತೋಡಿಸ್ಕೊಂತು ನಮ್ಮಮ್ಮ. ಬಳೆ ಕೂಡ ತುಂಬ ಚೆನ್ನಾಗಿದೆ. 70 ರೂಪಾಯಿ ಒಂದು ಡಜನ್, 120 ರೂಪಾಯಿ ಒಂದು ಡಜನು ಫ್ರೆಂಡ್ಸ್. ಆಮೇಲೆ ನಮ್ಮ ಅಜ್ಜಿ ಚೌಕಾಸಿ ಮಾಡಿ 70 ರೂಪಾಯಿ ಒಂದು ಡಜನ್ ಅನ್ನಂಗೆ ತೋರಿಸಿದ್ರು. ಬಳೆ ನಮ್ಮಮ್ಮಂಗೆ ಕೈ ಹೊರಟಿರೋದ್ರಿಂದ ತುಂಬ ನೋವು ಅಂತ ಅಂದ್ಬಿಟ್ಟು ಇದು ಮಾಡ್ತಿತ್ತು. ಯಾಕಂದರೆ ಮನೆ ಕೆಲಸ ಮಾಡ್ತಾರಲ್ವ ಅಂತ ಅಂದ್ಬಿಟ್ಟು ಕೈ ತುಂಬ ಹೊರಟಿತ್ತು. ಅದಕ್ಕೇ ಬಳೆ ತೋಡ್ಸೋಕ್ಕಾಗ್ತಿತ್ತಿಲ್ಲ. ಬಳೆ ತೋಡಿಸ್ಕೊ ಆಮೇಲೆ ಈ ಕೈಗೆ ಅರ್ಧ ಡಿಸೈನ್ ತೋಡಿಸ್ಕೊಂಡ್ರು, ಇನ್ನು ಬಾಕಿ ಅರ್ಧ ಡಿಸೈನ್ ತೋಡಿಸ್ಕೊತಾವ್ರೆ. ಈಗ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಹುಡಿಕೊಂಬಂದರು, ಎಲ್ಲೋಗ್ಬಿಟ್ರು ಇವರು ಅಂತವ. ಹುಡಿಕೊಂಬಂದ್ಮೇಲೆ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ಅತ್ತಿಗೆ ಬಳೆ ತೋಡಿಸಿದ್ರು. ಅವ್ರು ಬಳೆ ತೊಟ್ಕೊಂಡು ನಮ್ಮ ಅಜ್ಜಿಗೆ ನಾನೇ ಸೆಲೆಕ್ಟ್ ಮಾಡಿದೆ ಬಳೆ. ಚೆನ್ನಾಗಿದ್ದು, ತುಂಬ ಚೆನ್ನಾಗಿದ್ದು ಬಳೆನೂ ಕೂಡ. ಆಮೇಲೆ ನಮ್ಮ ಅಜ್ಜಿಗೆ 70 ರೂಪಾಯಿ ನಂಗೆ ಅವರು ಒಂದೊಂದು ಡಜನ್ ತೋಡಿಸಿ ಒಂದೇ ಕೈಗೆ ತೊಟ್ಕೊಂಡ್ರು. ನಮ್ಮ ಅಜ್ಜಿ ಕೈಗೆ ವಾಚ್ ಹಾಕಿದ್ರಲ್ಲ, ಒಂದೇ ಕೈಗೆ ಬಳೆ ತೊಟ್ಕೊಂಡ್ರು. ನಮ್ಮ ಅಜ್ಜಿಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಿದ್ದ ಬಳೆ. ಇನ್ನು ನಮ್ಮ ಅವರ ಅಣ್ಣನ ಹೆಂಡತಿ ಇನ್ನೊಬ್ರು ಇದ್ದಾರೆ, ಅವರು ಮಕ್ಕಳಿಗೆಲ್ಲ ಬಳೆ ತೊಡಿಸು, ನೀನು ತೊಟ್ಕೊ ಅಂತ ಅಂದ್ಬಿಟ್ಟು 200 ರೂಪಾಯಿ ದುಡ್ಡು ಕೊಟ್ಟು ಹೋದ್ರು ಬಳೆಗೆ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನನ್ನನ್ನು ಕರೀತು ಅಜ್ಜಿ, ಅವ್ರ ಅತ್ತಿಗೆ, ಬಾಲ್ಗೆ ಹೋಗೋಣ, ನಾವು ಪುರಿ ತಗೊಬರೋಣ ಅಂತ. ನಾನು ಬತ್ತೀನಿ ತಾಳು ಅಂತ ಕೂತ್ಕೊಂಡೆ. ಆಮೇಲೆ ಆಯಿತು ಅಂದ್ಬಿಟ್ಟು ನನ್ನ ತಂಗಿ ನನಗೂ ಒಂದು ಜೊತೆ ಬಳೆ ಬೇಕು ಅಂತ ಅನ್ಲು. ಅವಳಿಗೂ ಕೂಡ ಬಳೆ ಕೊಡಿಸಿದ್ರು. ಬಳೆ ಕೊಡಿಸಿದ್ಮೇಲೆ ಅಲ್ಲಿಂದ ಅಷ್ಟೊತ್ತಿಗೆ ನಾವು ಬಳೆ ಎಲ್ಲ ತೊಡ್ಕೊಬರೋ ಅಷ್ಟರಲ್ಲಿ ಅಲ್ಲ 8 ಸೀರೆಗಳು ಬಂದೇ ಇವೆ. ಎಲ್ಲ ಸೀರೆಗಳೆಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ಮುಂದಕ್ಕೆ ಹೋಯ್ತಾವ್ರೆ. ನನಗೆ ಏನೇನು ಬೇಕೋ ಅವೆಲ್ಲ ಕೊಡಿಸಿದ್ರು. ಅವ್ರು ಮುಂದಕ್ಕೆ ಹೋಯ್ತಾವ್ರೆ ಅವ್ರ ಪಾಡಗವರು. ನನ್ನ ತಂಗಿ ಅಲ್ಲೇ ಉಳ್ಕೊಂಡೋಳೆ, ಬರೇ ಅಂತ ಬೈಕೊಂಡೋದೆ. ಆಮೇಲೆ ನಿಮ್ಮ ತಾತ ಎಲ್ಲೋಯ್ತು 9 ತೇರುಗಳು ಬರಬೇಕಾಯ್ತು. ಎಸ್ಪೆಷಲಿ ಬಂದಿದ್ದೆ 11 ಸೀರೆ ಬಂದಿದ್ದೆ, 8 ಸೀರೆ ಬಂದಿದ್ದು ಫ್ರೆಂಡ್ಸ್. 9ನೇದು ಯಾಕೋ ಅಲ್ಲೇನೋ ಗಾಡಿ ಇದಾಯಿತು ಅಂತ ಅಂದ್ಬಿಟ್ಟು ತರಿಸಿದ್ದಿಲ್ಲ. ಈ ಕಡೆ 2 ಇದೆಯಲ್ಲ ಫ್ರೆಂಡ್ಸ್, ಅವು ಮಕ್ಕಳಂತೆ. ಫಸ್ಟು ಅವರಂತೆ, ಈ ಕಡೆ ಇವೆರಡು ಮಕ್ಕಳು. ಇರೋದು ಫುಲ್ ವಿಡಿಯೋ ಐತೆ, ತೋರಿಸ್ತೀನಿ. ನಮ್ಮ ಅಜ್ಜಿ ಎಲ್ಲಿಗೋಯ್ತೋ ಗೊತ್ತಿಲ್ಲ. ನಾವು ಅಲ್ಲೇ ನಿಂತ್ಕೊಂಡು, ನಾನು ನಮ್ಮಮ್ಮ ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡಿದೆ. ಸಖತ್ತು ಜನ ಫ್ರೆಂಡ್ಸ್, ಕಾಲಿಡೋಕ್ಕಾಗ್ತಿತ್ತಿಲ್ಲ, ಅಷ್ಟು ಜನ ಇದ್ದರು. ತುಂಬ ಜನ ಇದ್ದರು. ನಾನು ನೋಡಿ ಬೆಳಿಗ್ಗೆ ಎಷ್ಟು ನೀಟಾಗಿ ರೆಡಿ ಆದವಳು, ಹೆಂಗಾಗಿದ್ದೀನಿ ಅಂತ, ಬಿಸಿಲಲ್ಲಿ ಕೂತು ಹೆಂಗಾಗಿದ್ದೀನಿ ಅಂತ. ನಾನಂತೂ ಫುಲ್ಲು ಯಾವಾಗ ಸೀರೆ ಬಿಚ್ಚಾಕ್ತೀನಿ ಅನ್ನಂಗೆ ಆಗ್ಬಿಟ್ಟಿತ್ತು ನನಗಂತೂ. ನಮ್ಮಮ್ಮ ಅವರೆಲ್ಲ ಹೆಂಗಿರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಈ ದೊಡ್ಡವರು ಸೀರೆ ಹಾಕೊಂಡು ಹೆಂಗಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಾನು ಅಲ್ಲೊಂದು ಲಾಂಗ್ದು ಐತೆ, ಲಾಂಗು ಮತ್ತು ಚೌಲಿ ಐತೆ, ಅದು ತಗೋಬೇಕು ಅಂತ ಅಂತಿದ್ದೆ. ಅದಕ್ಕೆ ನಮ್ಮಮ್ಮ ದುಡ್ಡೇ ಇಲ್ವಲ್ಲ ರೂಪಾಯಿ, ಏನು ಮಾಡೋದು, ಇರೋಬ್ಬರ ದುಡ್ಡೆಲ್ಲ ನಿಮ್ಮ ಅಜ್ಜಿ ಕೈ ಕೊಟ್ಟೆ ಅಂತ ಅಂತಿತ್ತು. ಆಮೇಲೆ ನಾನು ಫುಲ್ಲು ಸ್ಟ್ರೇ ಆಗೋಗ್ಬಿಟ್ಟಿದ್ದೆ. ಈಗ ನೋಡಿ ಅವೆಲ್ಲ ಹೊರಡ್ತಾ ಇದ್ದೆ. ಸುತ್ತ 3 ಪ್ರದಕ್ಷಿಣೆ ಆಗ್ತಾವಂತೆ ದೇವಸ್ಥಾನ ಫುಲ್ಲು ಸುತ್ತ ಸೀರೆಗಳೆಲ್ಲವ. ಇವೆರಡು ಮಕ್ಕಳು. ಇನ್ನು ಇವ್ರು ಇಷ್ಟು ಜನ ಅಕ್ಕ ತಂಗಿಯರಂತ ಅಲ್ಲಿ ಹೋಗ್ತಿದ್ದಾರಲ್ಲ, ಅವ್ರು ಮೊದಲನೇದು, ಇದು 2ನೇದು, ಇದು 3ನೇದು, ಇದು 4ನೇದು, ಇದು 5ನೇದು. ಇವೆರಡು ಮಕ್ಕಳಂತೆ. ಇನ್ನು 2 ಸೀರೆ ಬಂದಿದ್ದಿಲ್ಲ ಫ್ರೆಂಡ್ಸ್. 8 ಸೀರೆ ಇನ್ನೂ 1 ಸೀರೆ ಬಂದಿದ್ದಿಲ್ಲ, 8 ಬಂದಿದ್ದು. ತುಂಬ ಚೆನ್ನಾಗಿ ಈ ಜಾತ್ರೆಯಲ್ಲಿ ಏನು ಫೇಮಸ್ ಅಪ್ಪ ಅಂತಂದರೆ, ಸೀರೆ ಇಲ್ಲಿ ತೇರುಗಳನ್ನ ಮಾಡ್ತಾರಲ್ಲ, ಆಗ ತೇರೆಲ್ಲ ಮೆರವಣಿಗೆ ಹೋದಾಗ ಮರಿಗಳು ಮತ್ತು ಕೋಳಿಗಳನ್ನ ಒಪ್ಪಿಸ್ಕೊಬರ್ತಾರೆ. ಬೆಳಗ್ಗೆ ಮಾತ್ರ ಪಲಾವು, ಪಾಯಸ, ಒಬ್ಬಟ್ಟು ಮತ್ತು ಹೋಳಿಗೆ ಮತ್ತು ಬೋಂಡ ತರತರವಾದ ತಿಂಡಿಗಳು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ ಹೋದಾಗ ನಮ್ಮ ಯಶೋದಜ್ಜಿ ಮನೆ ಪಲಾವ್ ಮಾಡಿದರು. ನಾವು ಅಲ್ಲಿ ಊಟ ಮಾಡಲಿಲ್ಲ, ದೇವಸ್ಥಾನದಲ್ಲೇ ಪ್ರಸಾದ ಆಯ್ತಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು. ಆಮೇಲೆ
ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾದು. ಎಲ್ಲ ಸಿರಿಗಳು ಈಗ ಹೊರಡ್ತಾ ಇದೆ ನೋಡಿ ಫ್ರೆಂಡ್ಸ್. ಅದೊಂದು ಅಲ್ಲೇ ನಿಂತ್ಕೋತೈತೆ. ಯಾಕೆ ಇದೆಲ್ಲ ಇದು ಈ ಕಡೆ ಇದೆಯಲ್ಲ, ಇದೊಂದು ಈಗ ಹೊರಡ್ತಾ ಇದೆಯಲ್ಲ ಅದ್ರ ಪಕ್ಕದ ಅದು ಅಲ್ಲೇ ನಿಂತ್ಕೋತೈತೆ. ಯಾಕಪ್ಪ ಅಂತ ಅಂದರೆ ಆ ಸಿಡಿ ಅಲ್ಲೇ ಮುರಿದೋಗುತ್ತೆ. ಏನಕ್ಕೆ ಅಂತಂದರೆ ಯಾರೋ ಸೂತ್ಕ ಅಂದರೆ ಪೀರಿಯಡ್ ಆಗಿರೋರು ಅಲ್ಲಿ ಇದಾಗಿದ್ದಾರೆ. ಅದರಿಂದ ಅದು ಮುರಿದೋಗುತ್ತೆ. ಯಾವುದಾದ್ರೂ ಏನಾದರೂ ತೊಪ್ಪಾಗಿದ್ದರೆ ಅದು ಮುರಿದೋಗುತ್ತಂತೆ ಅಂತ ಅಂದ್ಬಿಟ್ಟು ತೊಪ್ಪಾಗಿದ್ರೆ ಮಾತ್ರ ಅದು ಮುರಿಯೋದಂತೆ. ಮುರಿದೋಗಿತ್ತು, ಅದನ್ನು ಕಟ್ತಾ ಇರ್ತಾರೆ. ಏನಕ್ಕೆ ಹೊರಡ್ತಿಲ್ವಲ್ಲ ಅಂತ ಎಲ್ಲರೂ ನೋಡ್ತಿದ್ರು. ಆಮೇಲೆ ಗೊತ್ತಾಯಿತು ಅದು ಮುರಿದೋಗ್ಬಿಟ್ಟು ಅಲ್ಲೇ ನಿಂತಿದೆ ಅಂತ ಅಂದ್ಬಿಟ್ಟು. ನಮ್ಮ ಅಜ್ಜಿ ಎಲ್ಲೋಗಿತ್ತೋ ಕಾಣೆ ಗೊತ್ತಾಯಿತು. ಆಮೇಲೆ ಬಂದಮೇಲೆ ಅವ್ರು ಇಲ್ಲೆಲ್ಲ ಮರ ಇಲ್ಲೆಲ್ಲ ಇದ್ದೋ ಅಂತೆಲ್ಲ ಹೇಳ್ತಿತ್ತು ನಮ್ಮ ಅಜ್ಜಿ. ಆಯ್ತಪ್ಪ ಹೋಲಿ ಬಿಡಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ವು. ನಾನು ಮಾತ್ರ ಅಮ್ಮಮ್ಮ ಅಂದರೆ ಫ್ರೆಂಡ್ಸ್ ಒಂದು ಎಷ್ಟು 100 ರೂಪಾಯಿ ನನಗೆ ಎಲ್ಲ ತೆಗೆಸ್ಕೊಂಡಿರೋದು. ಬಳೆ ಮಾತ್ರ ತೆಗೆಸ್ಕೊಳ್ಳಿಲ್ಲ. ಸಿಂಗಲ್ ಬಳೆ ತೆಗೆಸ್ಕೊಂಡೆ ಅಷ್ಟೇ. ನಮ್ಮ 5 ಐಸ್ ಕ್ರೀಮ್ ತಿಂದು ಎಲ್ಲರೂ. ಇನ್ನು ಐಸ್ ಕ್ರೀಮ್ ಅಯ್ಯಪ್ಪ ಗಂಡು ಮಕ್ಕಳು ತಲೆ ನೋವು ಬಂತು ಫ್ರೆಂಡ್ಸ್. ಏನೊಳ್ಳೆ ಊದೋರು ಅಂದರೆ ಹಿಂಗೆ ಊದ್ತಿತ್ತಿಲ್ಲ ಫ್ರೆಂಡ್ಸ್. ಅವರು ಊದ್ತಿತ್ತಿಲ್ಲ. ಆಮೇಲೆ ನಮ್ಮ ಅಜ್ಜಿ ಸ್ಟೋರಿ ಹೇಳ್ತಿತ್ತು. ಆ ಸ್ಟೋರಿ ಏನಪ್ಪ ಅಂತ ಅಂದರೆ ನಮ್ಮ ಅಜ್ಜಿ ಏನೋ ಚಿಕ್ಕ ವಯಸ್ಸಲ್ಲಿ ಇದ್ದಂತೆ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಜಾತ್ರೆ ಮಾಡಿದ್ರಂತೆ. ಜಾತ್ರೆ ಮಾಡಿದಾಗ ಅವರಪ್ಪ ಕತ್ತಿ ಇಷ್ಟುದ್ದದ ಕತ್ತಿ ಇತ್ತಂತೆ. ಆ ಕತ್ತಿನ ನಮ್ಮ ಮುತ್ತಾತ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಈ ಜಾತ್ರೆ ಒಳಗಡೆ ಬಿಟ್ಬಿಟ್ಟು ಬಂದಿದ್ದಾರೆ. ನೈಟ್ 11 ಗಂಟೆ ಆದಮೇಲೆ ಯಾರೂ ಇಲ್ಲಿಗೆ ಬರೋಂಗಿಲ್ಲ. ಹೋಗಿ ತಗೊಬತ್ತೀನಿ ಅಂತ ನಮ್ಮ ಅಜ್ಜಿಯವ್ರ ಅಪ್ಪ ಬಂದ್ರಂತೆ. ಬಂದಾಗ ಈಗ ಮೇನ್ ರೋಡ್ ಆಗಿದೆಯಲ್ಲ ಆ ಥರ ರೋಡ್ ಇತ್ತಿಲ್ವಂತೆ. ಗದ್ದೆ ಬೈಲಲ್ಲಿ ರೋಡ್ ಬತ್ತಿದ್ದಂತೆ. ಆಗ ಏನಾಯಿತು, ನಮ್ಮ ತಾತಂಗೆ ದೂರದಿಂದಲೇ ಏನು ನಮಗಿಂತ ಕೂದಲು ಉದ್ದವಾಗಿ ಎಲ್ಲ ಒಂದು 50 ಜನ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಿರಂಗೆ ಇದಾಯ್ತಂತೆ. ಆಮೇಲೆ ಅದನ್ನು ನೀವು ನಂಬ್ತಿರೋ ಇಲ್ವೋ ಫ್ರೆಂಡ್ಸ್ ಗೊತ್ತಿಲ್ಲ, ಆದರೆ ಹೇಳೋ ಕರ್ತವ್ಯ ಹೇಳ್ತಿದ್ದೀನಿ. ಆಗ ಏನಾಯ್ತಪ್ಪ ಅಂತ ಅಂದಮೇಲೆ ಕೂದಲು ಇಷ್ಟು ಉದ್ದ ಇತ್ತಲ್ಲ, ಆ ದೇವರು ಹಿಂಗೆ ಕೂದಲನ್ನ ತೆಗೆದು ಹಿಂಗೆ ನಾವು ಹೆಂಗೆ ಸ್ಟೈಲಾಗಿ ಇದು ಮಾಡ್ಕೋತೀವೋ ಆ ಥರ ಮಾಡಿದ್ರಂತೆ. ಆ ಒಂದೇ ಒಂದು ಕಿಡಿ ನಮ್ಮ ತಾತ ಆ ಕೂದಲದು ಒಂದೇ ಒಂದು ಅಷ್ಟು ಉದ್ದ ಐತಂತೆ ಫ್ರೆಂಡ್ಸ್. ಅದೊಂದೇ ಒಂದು ಚೂರು ನಮ್ಮ ಮುತ್ತಾತನ ಮೇಲೆ ಬಿತ್ತಂತೆ. ಹಾಗೇನಾಯಿತು, ಅವರು ಯಾರೋ ಹೇಳ್ದಂಗೆ ಹೋಗು ಇಲ್ಲಿಂದ ಮಗನೇ ಅನ್ನಂಗೆ ಯಾರೋ ಹೇಳ್ದಂಗಂತೆ. ಆಮೇಲೆ ಏನಾಯಿತು, ಮನೆಗೆ ಅಲ್ಲೇ ಕವಲೆಗೆ ಬಿದ್ದುಬಿಟ್ಟಿದ್ದಾರೆ ನಮ್ಮ ತಾತ, ನಮ್ಮ ಅಜ್ಜಿಯವರ ಅಪ್ಪ. ಆಮೇಲೆ ಯಾರೋ ದೊಡ್ಡಣ್ಣ ಕವಲೆಗೆ ಬಿದ್ದಿದ್ದಾರೆ, ಬಂದು ನೋಡಿ ಬನ್ನಿ ಅಂತ ಆದಾಗ ಬಂದ್ರಂತೆ. ನೋಡಿದಾಗ ಕಾಲಿಗೆ ಬಿದ್ದು ಏನು ಹೊಟ್ಟೆ ನೋವು, ವಾಮಿಟು ಎಂತು ಅಂತ ಗೊತ್ತಾಗ್ದೆ. ಆಮೇಲೆ ಇಲ್ಲಿಗೆ ಬಂದು 1 ಗಂಟೆ ಹೊತ್ತಿಗೆ ಏನೂ ಇರಬಾರ್ದು ಕಣವ ಅಂತ ತೊಪ್ಪಾಗ್ಬಿಟ್ಟೈತಿ. ಏನೂ ಇರಬಾರ್ದು ಕಣವ, 1 ಗಂಟೆ ಹೊತ್ತಿಗೆ ಏನೂ ಇತ್ತಿಲ್ವಂತೆ ಫ್ರೆಂಡ್ಸ್. ಮೊದಲು ಹೆಂಗಿದ್ರು ಅದೇ ರೀತಿ ನಮ್ಮ ತಾತ ಇದ್ರಂತೆ. ಆಮೇಲೆ ಇಲ್ಲಿ ಸುಮಾರು ಮರಗಳಿದ್ವಂತೆ ಈ ಜಾಗದಲ್ಲಿ. ಆ ಸುಮಾರು ಮರಗಳಲ್ಲಿ ಸಖತ್ತು ಜೇನು ಕಟ್ಟಿತ್ತಂತೆ ಫ್ರೆಂಡ್ಸ್. ಆ ಜೇನುಗಳೆಲ್ಲ ಯಾರಾದರೂ ತಪ್ಪು ಮಾಡಿದರೆ ಮಾತ್ರ ತಳಿಗೆ ಮಾಡೋಕ್ಕೆ, ಪ್ರಸಾದ ಮಾಡೋಕ್ಕೆ ಅಂತ ಬರೋರು. ಅವರಿಂದ ಏನಾದರೂ ತಪ್ಪಾಗಿದ್ರೆ ಮಾತ್ರ ಆ ಕಾವಿಗೆ ಜೇನುಗಳು ಹೇಳ್ತಿದ್ವಂತೆ. ನಮ್ಮ ಅಜ್ಜಿರು ಒಂದ್ಸತಿ ಹಿಂಗೆ ಮಾಡ್ಸೋಕ್ಕೆ ಅಂತ ಬಂದಾಗ ಕಾವಿಗೆ ಒಂದು ಜೇನು ಕೂಡ ಎದ್ದಿತ್ತಿಲ್ವಂತೆ ಫ್ರೆಂಡ್ಸ್. ಆದರೆ ಎಲ್ಲರೂ ಎದುರಿಸೋರಂತೆ, ಹಿಂಗೆ ಜೇನುಗಳೆಲ್ಲ ಜೇನುಗಳವೆ ತಳಿಗೆ ಮಾಡೋದು ಹೆಂಗೆ ಮಾಡ್ತೀರಾ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಎದುರಿಸೋರಂತೆ. ಇಷ್ಟು ಜಾತ್ರೆ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಾಳೆ ಬೆಳಗ್ಗೆ ನಾವು ಊರಿಗೆ ಹೋಗ್ತಿದ್ದೀವಿ. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.